ಬಸ್ ಸ್ಟಾಪ್ ಇಲ್ಲೊಂದು ಸ್ಕೈ ವಾಕ್ ಇದೆ. ಈ ಸ್ಕೈ ವಾಕು ಮತ್ತು ಇಲ್ಲೊಂದು ಬಸ್ ಸ್ಟಾಪ್ ಇದೆ. ಆದರೆ ಯಾರು ಸ್ಕೈ ವಾಕ್ ಯೂಸ್ ಮಾಡ್ತಾಯಿಲ್ಲ, ರಸ್ತೆಯಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ. ಇದು ದೇವಿನಗರ BL ಸರ್ಕಲಿಂದ ಭದ್ರಪ್ಪ ಲೇಔಟ್ ಮಧ್ಯೆ ಅಂದರೆ ಗುರುಗುಂಟೆಪಾಳ್ಯ ರಿಂಗ್ ರೋಡು, ಕೆ ಆರ್ ಪುರಮ್ಗೆ ಹೋಗೋ ರಿಂಗ್ ರೋಡು. ಹೇಳಿ ಮೋಹನ್ ಕುಮಾರ್, ಏನಂತೀರಿ? ಕಳೆದ ಬಾರಿ ನಾವು ರಸ್ತೆ ಸರಿ ಇಲ್ಲ ಅಂತ ಹೇಳಿ ಮಂಜಣ್ಣವರು ಮಾಧ್ಯಮದವರ ಮುಖಾಂತರ ಮನವಿ ಮಾಡಿದಾಗ ಸರ್ಕಾರ ಸ್ಪಂದಿಸಿ ರಸ್ತೆ ಎಲ್ಲ ನೀಟಾಗಿ ಹಾಕ್ಕೊಟ್ಟಿದೆ. ಅದಕ್ಕೆ ಪ್ರಥಮವಾಗಿ ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿ ಈ ಸ್ಕೈ ವಾಕ್ ಇದೆಯಲ್ಲ, ಅದೇನು ಅವ್ರ ಮನೆಯಲ್ಲಿ ಎಲ್ಲ ಅಧಿಕಾರಿಗಳಿಗೆ ಕಾರ್ಗಳಿದೆಯೇನೋ ಗೊತ್ತಿಲ್ಲ. ಆದರೆ ಬಡ ಮಕ್ಕಳು ಕೂಡ ಇಲ್ಲಿ ಶಾಲೆಗೆ ಹೋಗೋರು, ಗಾರ್ಮೆಂಟ್ಸ್ಗೆ ಹೋಗೋರು, ಉದ್ಯೋಗ ದಿನ ಕೂಲಿ ಮಾಡೋವಂಥ ಜನ ಓಡಾಡ್ತಿರ್ತಾರೆ. ಸ್ಕೈ ವಾಕ್ ಅಲ್ಲಿ ಹಾಕಿದ್ದಾರೆ ನೋಡಿ. ಬಸ್ ಸ್ಟ್ಯಾಂಡ್ ಇಲ್ಲಿದೆ, ಬಸ್ ಬಂದು ಇಲ್ಲಿ ನಿಂತಿದೆ. ಅಲ್ಲಿಗೆ ತುಂಬ ದೂರ ಇದೆ. ಇದು ದೇವಿನಗರದ ಊರೊಳಗೆ ಹೋಗುವಂಥ ಎಂಟ್ರೆನ್ಸ್ ಇದು. ಇಲ್ಲಿ ಸಾವಿರಾರು ಗಾಡಿ ಸ್ಪೀಡಾಗಿ ಬರ್ತಾ ಇರ್ತಾರೆ. ಪಾಪ ಪ್ರಾಣ ಯಾರ್ದಾದ್ರೂ ಯಾರು ಜವಾಬ್ದಾರಿ? ಸರ್ಕಾರ ಪರಿಹಾರ ಕೊಡುತ್ತೆ, 1 ಲಕ್ಷ 2 ಲಕ್ಷ 5 ಲಕ್ಷ. ಆ ಪರಿಹಾರ ಶಾಶ್ವತ ಅಲ್ಲ. ಇಂಥ ಸ್ಕೈ ವಾಕು ಎಲ್ಲಿ ಹಾಕಬೇಕು ಅನ್ನೋದನ್ನ ಇಲ್ಲಿ ಸ್ಥಳೀಯವಾಗಿ ಅವರು ಪರಿಶೀಲನೆ ಮಾಡಿ ಹಾಕಬೇಕಾಗುತ್ತೆ. ಮತ್ತು ಆ ಸ್ಕೈ ವಾಕು ಮೆಟ್ಟಿಕ್ಕಿದ್ದಾರೆ. ತುಂಬ ಮಹಿಳೆಯರು, ಮಕ್ಕಳು ಪಾಪ ದಿನ ಕೂಲಿಗೆ ಹೋಗೋರು, ಫ್ಯಾಮಿಲಿ ಎತ್ಕೊಂಡು ಅದು ಎತ್ತಕ್ಕಾಗಲ್ಲ. ದಯವಿಟ್ಟು ಅದಕ್ಕೊಂದು ಲಿಫ್ಟಿನ ವ್ಯವಸ್ಥೆ ಮಾಡಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ. ಯಾಕಂದರೆ ಸಾರ್ವಜನಿಕರ ದುಡ್ಡಿಂದ ತಾನೇ ಸರ್ಕಾರ ನಡೆಯೋದು, ಸಾರ್ವಜನಿಕರ ಕಟ್ಟುವಂಥ ತೆರಿಗೆ ತಾನೇ ಸರ್ಕಾರ ನಡೆಯೋದು. ಹಾಗಾಗಿ ಅದನ್ನು ವ್ಯರ್ಥ ಮಾಡಬೇಡಿ, ಸಾರ್ವಜನಿಕರಿಗೆ ಉಪಯೋಗ ಮಾಡುವ ಒಂದೊಳ್ಳೆ ಕೆಲಸ ಮಾಡಿ ಅಂತೇಳಿ ನಾನು. ಸ್ಕೈ ವಾಕ್ ಹತ್ರನೇ ಬಸ್ ಸ್ಟಾಪ್ ಶಿಫ್ಟ್ ಮಾಡೋಲ್ಲ. ಯಾವತ್ತು ಸ್ಕೈ ವಾಕು ಜನಸಂದಣಿ ಎಲ್ಲಿರುತ್ತೋ ಅಲ್ಲಿ ಸ್ಕೈ ಇರಬೇಕು, ಅಂತ ಸ್ಕೈ ವಾಕ್ ಇರಬೇಕು. ಹೊರತು ಜನ ಎಲ್ಲೋ ಸ್ಕೈ ವಾಕ್ ಎಲ್ಲೋ ಇದ್ದರೆ ಅದು ಪ್ರಯೋಜನ ಇಲ್ಲ, ಸಾರ್ವಜನಿಕ ಹಣ ವ್ಯರ್ಥ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಕೆಲಸ ಮಾಡಬೇಕು ಹೊರತು ಸಾರ್ವಜನಿಕರಿಗೆ ವಿರುದ್ಧವಾಗಿ ಯಾವುದೇ ಕೆಲಸ ಮಾಡಬಾರ್ದು. ಆ ಸ್ಕೈ ವಾಕ್ನ ಬದಲಾವಣೆ ಮಾಡಿ, ಏನು ಬಸ್ ಸ್ಟ್ಯಾಂಡ್ ಇದೆ ಆ ಬಸ್ ಸ್ಟ್ಯಾಂಡ್ ಹತ್ರನೇ ಸ್ಕೈ ವಾಕ್ ಹಾಕಿ ದಯವಿಟ್ಟು. ಇಲ್ಲಾಂದರೆ ಬಸ್ ಸ್ಟ್ಯಾಂಡ್ನೇ ಅಲ್ಲಿಗೆ ಬದಲಾವಣೆ ಮಾಡಿ. ದಯವಿಟ್ಟು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀವಿ ಮಾಧ್ಯಮದ ಮುಖಾಂತರ. ಮೋಹನ್ ಕುಮಾರ್ ಜಿ. ನಮಸ್ಕಾರ ಫ್ರೆಂಡ್ಸ್, ಇದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ರಿಂಗ್ ರಸ್ತೆ. ಇದು BL ಸರ್ಕಲಿಂದ ಭದ್ರಪ್ಪ ಲೇಔಟ್ ಮಧ್ಯೆ ಒಂದು ದೇವಿನಗರ ಒಂದು ಬಸ್ ಸ್ಟಾಪ್ ಬರುತ್ತೆ. ದೇವಿನಗರ ಬಸ್ ಸ್ಟಾಪು BL ಸರ್ಕಲಿಂದ ಭದ್ರಪ್ಪ ಲೇಔಟ್ ಮುಂದೆ, BL ಸರ್ಕಲಿಂದ ಭದ್ರಪ್ಪ ಲೇಔಟ್ ಕಡೆ ಹೋಗ್ತಾ ಹೆಬ್ಬಾಳ ಕಡೆ ಹೋಗ್ತದೆ. ನಂತರ ಹೆಬ್ಬಾಳ ಕಡೆಯಿಂದ ವಾಪಸ್ BL ಸರ್ಕಲ್ ಕಡೆ ಹೋಗುತ್ತೆ. ಇದು ರಿಂಗ್ ರೋಡ್ ಗುರುಗುಂಟೆಪಾಳ್ಯ. ಇಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂದರೆ, ಇಲ್ಲಿ ಪಾದಚಾರಿಗಳು ತುಂಬ ಕಷ್ಟ ಅನುಭವಿಸ್ಬೇಕು ರಸ್ತೆ ದಾಟಲಿಕ್ಕೆ. ರಸ್ತೆ ದಾಟಬೇಕಾದ್ರೆ ಅವ್ರ ಜೀವನ ಕೈಯಲ್ಲಿ ಹಿಡ್ಕೊಂಡು ರಸ್ತೆ ದಾಟಬೇಕಾದಂಥ ಒಂದು ಅಪಾಯಕಾರಿ ಸನ್ನಿವೇಶ ಇಲ್ಲಿ ನೋಡಿ. ವಾಹನಗಳು ಒಂದೇ ಸಮನೆ ವೇಗವಾಗಿ ಬರ್ತಾ ಇರ್ತವೆ. ಇಲ್ಲಿ ರಸ್ತೆ ದಾಟಲಿಕ್ಕೆ ಹರಸಾಹಸ ಪಡಬೇಕಾಗತ್ತೆ ಪಾದಚಾರಿಗಳು. ಅದು ಬೆಳಗಿನ ಸಮಯದಲ್ಲಿ ಸ್ಕೂಲ್ ಮಕ್ಕಳು ಮತ್ತು ಆಫೀಸ್ ಕೆಲಸಕ್ಕೆ ಹೋಗುವ ಲೇಡೀಸ್ಗಳು, ವಯಸ್ಸಾದವರು ಈ ಥರ ರಸ್ತೆ ದಾಟೋದಂದರೆ ಒಂದು ಜೀವ ಕೈಯಲ್ಲಿ ಹಿಡ್ಕೊಳ್ಬೇಕು. ವೇಗವಾಗಿ ಬರುವ 2 ವೀಲರ್ಗಳು 4 ವೀಲರ್ಗಳು ಯಾವ ಸಮಯದಲ್ಲಿ ಬೇಕಾದ್ರೂ ಅವರನ್ನು ಗುದ್ದು ಹೋಗ್ಬೋದು. ಈಗ ಮೊನ್ನೆ ಅಷ್ಟೇ ಡಾಂಬರೀಕರಣ ಮಾಡಿ ರಸ್ತೆ ಇನ್ನಷ್ಟು ನೈಸ್ ಆಗಿದೆ. ವೇಗ ಮಿತಿಲ್ಲದೆ ಬರ್ತಾ ಇರ್ತಾರೆ ರಿಂಗ್ ರಸ್ತೆ ಆಗಿರೋದ್ರಿಂದ. ಅದ್ರ ಮಧ್ಯೆನೇ ನೋಡಿ ಜನ ಹೇಗೆ ಕಷ್ಟಪಟ್ಟು ರಸ್ತೆ ದಾಟ್ತಾ ಇದ್ದಾರೆ ನೋಡಿ ವಾಹನಗಳ ಮಧ್ಯೆ. ಯಾವಾಗ ಬೇಕಾದ್ರೂ ಇಲ್ಲಿ ಅಪಾಯಗಳು ಸಂಭವಿಸುವ ಪರಿಸ್ಥಿತಿ ಇದೆ. ಇಲ್ಲಿ ಯಾವುದೂ ಪರಿಹಾರ ಇಲ್ಲ. ಬಸ್ ಸ್ಟಾಪ್ ಇಲ್ಲೇ ಇರೋದ್ರಿಂದ ಈ ರಸ್ತೆ ದಾಟುವಾಗ ಜನ ತುಂಬ ಕಷ್ಟಪಡ್ತಾರೆ. ವಿದ್ಯಾರ್ಥಿಗಳಿಗೂ ಸಹ ಕಷ್ಟ ಆಗ್ತಾಯಿದೆ, ಲೇಡೀಸು ತುಂಬ ಕಷ್ಟಪಡ್ತಾ ಇದ್ದಾರೆ. ಇದು ಒಂದು ದಿನನಿತ್ಯದ ಗೋಳಿದು. ಈ ಥರ ಸಂಬಂಧಪಟ್ಟವ್ರು ಗಮನಕ್ಕೆ ತಂದು ಈ ಬಗ್ಗೆ ಯಾವುದೇ ಪರಿಹಾರ ಕೈಗೊಂಡಿಲ್ಲ. ಬಸ್ ಸ್ಟಾಪ್ ಇಲ್ಲೇ ಇರೋದ್ರಿಂದ ಪ್ರತಿನಿತ್ಯ ಇದು 24 ಗಂಟೆನೂ ಇದೇ ಸಮಸ್ಯೆ. ಅದು ರಾತ್ರಿ ಟೈಮಲ್ಲಂತೂ ತುಂಬ ವೇಗವಾಗಿ ಬರ್ತಾರೆ. ಆ ಟೈಮಲ್ಲಿ ಯಾರು ರಸ್ತೆ ದಾಟಬೇಕಾದ್ರೆ ಗುದ್ದುಕೊಂಡು ಹಿಟ್ ಆ್ಯಂಡ್ ರನ್ ಆಗುವಂಥ ಕೇಸ್ಗಳು ತುಂಬ ನೋಡಿ. ಹೇಗೆ ಜನ ರಸ್ತೆ ಮಧ್ಯೆ ಸ್ಟೂಡೆಂಟ್ಗಳೆಲ್ಲ ಬರ್ತಾರೆ, ವಿದ್ಯಾರ್ಥಿಗಳು ಹೇಗೆ ಓಡೋಡಿ ಬರ್ತಾಯಿದ್ದಾರೆ ನೋಡಿ. ಈ ದೃಶ್ಯಗಳು ಪ್ರತಿನಿತ್ಯ ಸಾಮಾನ್ಯ ದೃಶ್ಯ ಈ ಥರ ನಡೀತಾ ಇರುತ್ತೆ ಇಲ್ಲಿ. ಅದಕ್ಕೆ ಯಾವುದೂ ಪರಿಹಾರ ಇಲ್ಲ. ಆದರೆ ಇಲ್ಲೊಂದು ನೋಡಿ, ಈಗ ರಸ್ತೆ ದಾಟೋಕ್ಕಾಗ ಗಂಟೆಗಟ್ಟಲೆ ಕಾಯಬೇಕು. ವಾಹನಗಳು ಒಬ್ಬರು ನಿಲ್ಲಿಸಲ್ಲ, ಸ್ಲೋನೂ ಮಾಡಲ್ಲ. ಸ್ಲೋ ಮಾಡಿ ಹಿಂದ್ಗಡೆಯಿಂದ ಬಂದು ವಾಹನಗಳು ಗುದ್ದತ್ತೆ ಅಂತ ಅವರು ಸ್ಲೋ ಮಾಡಲ್ಲ. ಇದಕ್ಕೆ ಯಾವುದೇ ಪರಿಹಾರವೂ ಇಲ್ಲ. ಈ ಥರ ಜನ ಕೈಯಲ್ಲಿ ಹಿಡ್ಕೊಂಡು ಪಾದಚಾರಿಗಳು ರಸ್ತೆ ದಾಟಬೇಕು. ಪಾದಚಾರಿಗಳ ಜೀವಕ್ಕೆ ಇಲ್ಲಿ ಭದ್ರತೆಯೇ ಇಲ್ಲ ಅಂತ, ಒಂದು ಬೆಲೆನೇ ಇಲ್ಲ ಅನ್ನೋ ಥರ ಆಗಿದೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಇಲ್ಲೊಂದು ಸ್ಕೈ ವಾಕು ಮಾಡಿದ್ದಾರೆ. ಅದು ಸ್ಕೈ ವಾಕ್ ಏನಾಗಿದೆ, ಬಸ್ ಸ್ಟಾಪಿಂದ ಒಂದು 500 ಮೀಟರ್ ದೂರ ಇದೆ. ಆ ಸ್ಕೈ ವಾಕನ್ನು ಯಾರೂ ಯೂಸ್ ಮಾಡ್ತಾಯಿಲ್ಲ.
ಯಾರೂ ಬಳಸ್ತಾ ಇಲ್ಲ. ಇದು ಸ್ಕೈ ವಾಕ್ ಇದೆ, ಇದು ಬಸ್ ಸ್ಟಾಪಿಂದ ಒಂದು 500 ಮೀಟರ್ ದೂರ ಇದೆ. ಆ ಸ್ಕೈ ವಾಕ್ ಇದೆ, ಯಾಕಂದ್ರೆ ಅಲ್ಲಿ ಬಸ್ ನಿಲ್ಲಲ್ಲ. ಇಲ್ಲ ಒಂದು ಸಮಸ್ಯೆಗೆ ಪರಿಹಾರ ಹುಡುಕಬೇಕು, ಬಸ್ ನಿಲ್ದಾಣವನ್ನು ಸ್ಕೈ ವಾಕ್ ಹತ್ರ ತಂದರೆ ಜನ ಬಸ್ ಹತ್ತಲಿಕ್ಕೆ ಇಳಿಲಿಕ್ಕೆ ಸ್ಕೈ ವಾಕ್ ಯೂಸ್ ಮಾಡ್ಬೋದು. ಈ ಹಿನ್ನೆಲೆಯಲ್ಲಿ ಬಸ್ ನಿಲ್ದಾಣಕ್ಕೂ ಸ್ಕೈ ವಾಕ್ಗೂ ಒಂದು 500 ಮೀಟ್ರ್ ದೂರ ಇದೆ. ಅದರಿಂದ ಜನ ಈ ಸ್ಕೈ ವಾಕನ್ನು ಯೂಸ್ ಮಾಡ್ತಾ ಇಲ್ಲ. ಪಾದಚಾರಿ ಮೇಲ್ಸೇತುವೆ ಯಾರೂ ಉಪಯೋಗಿಸ್ತಾ ಇಲ್ಲ. ರಸ್ತೆ ಮುಖಾಂತರನೇ ಇದು ರಸ್ತೆ ದಾಟ್ತಾ ಇದ್ದಾರೆ. ಸರ್ಕಾರ ಅಥವಾ BBMP ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBA ಅಥವಾ ಸಂಬಂಧಪಟ್ಟ ಕ್ಷೇತ್ರದ ಶಾಸಕರು ಅಥವಾ ಸಚಿವರು ಅಂದರೆ ಕೃಷ್ಣ ಬೈರೇಗೌಡ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ ಇದು. ಅವರು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು, ಅದು ಪ್ರಭಾವಿ ಸಚಿವರು, ಅವ್ರ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ. ಸ್ಕೈ ವಾಕ್ ಮಾಡಿದ್ದಾರೆ. ಆ ಸ್ಕೈ ವಾಕನ್ನು ಯಾರೂ ಉಪಯೋಗಿಸ್ತಾ ಇಲ್ಲ. ಸ್ಕೈ ವಾಕ್ ಹತ್ರನೇ ಬಸ್ ನಿಲ್ದಾಣವನ್ನು ಶಿಫ್ಟ್ ಮಾಡಬೇಕಾಗತ್ತೆ. ಆಗ ಜನ ಸ್ಕೈ ವಾಕ್ ಯೂಸ್ ಮಾಡ್ಕೊಂಡು ಬಸ್ ಹತ್ತೋದು ಇಳಿಯೋದು ಕೆಲಸ ಮಾಡ್ಬೋದು. ಅದನ್ನು ಮಾಡಿಲ್ಲ. ಬಸ್ ನಿಲ್ದಾಣ ಒಂದು ಕಡೆ ಇದೆ, ಸ್ಕೈ ವಾಕ್ 500 ಮೀಟರ್ ದೂರ ಇದೆ. ಅದನ್ನು ಯಾರೂ ಉಪಯೋಗಿಸ್ತಾ ಇಲ್ಲ ನಾಗರಿಕರು. ಇದರಿಂದ ಈ ಸಮಸ್ಯೆಗಳು ನಿರಂತರವಾಗಿ ಇಲ್ಲಿ ನಡೀತಾನೇ ಇದೆ. ಈ ಅನಾಹುತ ಆಗಲಿ ಅಂತ ಗ್ರೇಟರ್ ಬೆಂಗಳೂರದವ್ರು ಕಾಯ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಯಾವಾಗೂ ಸಮಸ್ಯೆಗೆ ಯಾವ ಪರಿಹಾರ ಬಂದು ಅನಾಹುತ ಆದಮೇಲೆ ಅವ್ರು ಪರಿಹಾರ ಹುಡುಕೋ ಶುರು ಮಾಡ್ತಾರೆ. ಇನ್ನೂ ಏನೋ ಅನಾಹುತ ಆಗಿಲ್ಲಲ್ಲ, ಯಾಕೆ ಮತ್ತೆ ಅದು ಮಾಡಬೇಕಂತ ನೋಡಿ ಮಗು ಹೇಗೆ ಓಡ್ತಾ ಇದೆ ಇದು ರಸ್ತೆ ದಾಟಲಿಕ್ಕೆ. ಈ ಥರ ಸಮಸ್ಯೆ ಇದೆ. ಈಗ ನೋಡಿ ಸ್ಕೈ ವಾಕ್ ಅಷ್ಟು ದೂರ ಇದೆ, 500 ಮೀಟ್ರ್. ಸ್ಕೈ ವಾಕ್ ಯಾರು ಯೂಸ್ ಮಾಡ್ತಿಲ್ಲ. ಬಸ್ ನಿಲ್ದಾಣವನ್ನು ಸ್ಕೈ ವಾಕ್ ಹತ್ರನೇ ಶಿಫ್ಟ್ ಮಾಡಬೇಕಾಗತ್ತೆ. ಆವಾಗ ಜನ ಬಸ್ ಹತ್ತಲಿಕ್ಕೆ ಇಳಿಲಿಕ್ಕೆ ಸ್ಕೈ ವಾಕ್ ಯೂಸ್ ಮಾಡ್ಬೋದು. ಈಗ ಒಂದು ದಿಕ್ಕಲ್ಲಿ ಸ್ಕೈ ವಾಕ್ ಇದೆ, ಪಾದಚಾರಿ ಮೇಲ್ಸೇತುವೆ, ಮತ್ತೊಂದು ಕಡೆ ಬಸ್ ನಿಲ್ದಾಣ ಇದೆ. ಇದರಿಂದ ಜನ ಸ್ಕೈ ವಾಕ್ ತನಕ ಯಾರು ಹೋಗ್ತಾರಪ್ಪ ದೂರ ಅನ್ನೋ ಥರ ಮಾಡ್ಕೊಂಡು ಇಲ್ಲೇ ರಸ್ತೆ ದಾಟ್ತಾರೆ. ಇಲ್ಲೇ ಬಸ್ ನಿಲ್ದಾಣ ಇದೆ. ಇದಕ್ಕೆ ಒಂದು ಪರಿಹಾರ ಹುಡುಕಬೇಕು. ಇದನ್ನು ದೊಡ್ಡ ಪರಿಹಾರ ಕಂಡಿರೋದು ದೊಡ್ಡ ಸಮಸ್ಯೆ ಇಲ್ಲ. ಬಸ್ ನಿಲ್ದಾಣ ಶಿಫ್ಟ್ ಮಾಡಿದ್ರೆ ಪರಿಹಾರ ಬಂದುಬಿಡುತ್ತೆ. ಅದು ಮಾಡ್ತಾನೆ ಇಲ್ಲ. ವರ್ಷಗಟ್ಟಲಿಂದ ಇದೇ ಸಮಸ್ಯೆ ಕಂಟಿನ್ಯೂ ಆಗಿದೆ. ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಪ್ರತಿದಿನ ನೋಡ್ತಾರೆ. ಅವ್ರ ಮನೆ ಡಾಂಬರ್ ಹಾಕಿದಾಗ ನೋಡಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ಸಮಸ್ಯೆ ಇದು, ಸ್ಥಳೀಯರಿಗೂ ಗೊತ್ತು. ಈ ಎಲ್ಲರ ಗಮನಕ್ಕೂ ಬಂದಿದೆ. ಆದರೆ ಯಾವುದೋ ಒಂದು 4 ಜೀವ ಹೋಗಲಿ ಅಂತ ಕಾಯ್ತಾ ಇದ್ದಾರೆ ಏನು ಪರಿಹಾರ ಹುಡುಕ್ಲಿಕ್ಕೆ. ಅದು ಮಾಡ್ತಾಯಿಲ್ಲ. ಇದು ಪ್ರತಿನಿತ್ಯದ ಸಮಸ್ಯೆ. ಈಗ ನೋಡಿ ರಸ್ತೆ ದಾಟೋದು ಎಷ್ಟು ಸಮಸ್ಯೆ ಆಗಿದೆ. ಮಕ್ಕಳು, ವಿದ್ಯಾರ್ಥಿಗಳು, ಹಿರಿಯರು ಎಲ್ಲ ಈ ಥರ ವೇಗವಾಗಿ ಗಾಡಿ ಬರ್ತಾ ಇರ್ತದೆ. ವೇಗವಾಗಿ ಬರುವಾಗ ಇವು ರಸ್ತೆ ದಾಟಬೇಕಾದ್ರೆ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಆಗಬೇಕಿರುತ್ತೆ? ಇದಕ್ಕೊಂದು ಹೊಣೆಗಾರಿಕೆ ಯಾರು ಹೊತ್ಕೊಳ್ತಾರೆ? ಸರ್ಕಾರನೇ ಹೊತ್ಕೊಳ್ಬೇಕಾಗುತ್ತೆ, ಅಥವಾ GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇದರ ಹೊಣೆಗಾರಿಕೆ ಹೊತ್ಕೊಳ್ಬೇಕಾಗತ್ತೆ. ನೋಡಿ ದಿನ ಬೆಳಗ್ಗೆ ಕೆಲ್ಸಕ್ಕೆ ಹೋಗುವಾಗ, ಆಫೀಸ್ಗೆ ಹೋಗುವಾಗ, ಸ್ಕೂಲ್ಗೆ ಹೋಗುವಾಗ, ಅಥವಾ ಯಾವುದಾದ್ರು ಅವರು ಕಾರ್ಯಕ್ರಮಗಳಿಗೆ ಹೋಗುವಾಗ ಜನ ರಸ್ತೆ ದಾಟೋದು ಅನಿವಾರ್ಯ. ಇದು ರಿಂಗ್ ರಸ್ತೆ. ಇದು ರಿಂಗ್ ರಸ್ತೆ ಆಗೋದ್ರಿಂದ ವಾಹನಗಳು ವೇಗವಾಗಿ ಸಂಚರಿಸ್ತೇವೆ. ಇಲ್ಲಿ ರಸ್ತೆ ತಡೆಗೂ ಏನು ಮಾಡಿಲ್ಲ, ವೇಗ ತಡೆಗೂ ಏನು ಕ್ರಮ